ನಮಸ್ತೆ. ಇವತ್ತು ಬೋಟ್ ನೆಕ್ಕಿಂದು ಯಾವ ರೀತಿ ಮಾರ್ಕ್ ಹಾಕ್ಬಿಟ್ಟು ಬ್ಲೌಸ್ ಕಟ್ ಮಾಡೋಣ ಅಂತ ಬನ್ನಿ. ಇಲ್ಲಿ ನಾನು ಬ್ಯಾಕ್ ಫ್ರಂಟ್ ಎರಡು ಬೋಟಲ್ಲ, ಇಲ್ಲಿ ಫ್ರಂಟಲ್ಲಿ ಹುಕ್ಸ್ ಬರುತ್ತೆ, ಬ್ರಾಡ್ ಡೀಪ್ ಇದೆ, 7 ಇಂಚ್ ಡೀಪ್ ಬರುತ್ತೆ. ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಬಂದು ಬ್ಯಾಕಲ್ಲಿ ಓಪನ್ ಕೂಡ ಸಿಗುತ್ತೆ. ಬರೀ ಬೋಟ್ ನೆಕ್ ಫುಲ್ ಕ್ಲೋಸ್ ನೆಕ್ಕಲ್ಲ, ಬೋಟ್ ನೆಕ್ ವಿತ್ ಬ್ಯಾಕಲ್ಲಿ ಡಿಸೈನು. ಇಲ್ಲಿ ನಾನು ಶೋಲ್ಡ್ರಲ್ಲಿ 7.5 ಇಟ್ಟಿದ್ದೆ, ಕಂಕ್ಳು ಶೇಪಿಗೆ 7 ಕಾಲನ್ನ ತೆಗೆದುಕೊಂಡಿದ್ದೀನಿ. ಆ ಮಾರ್ಕ್ ತಗೊಂಡು ನೀಟಾಗಿ ನಾವು ಶೇಪ್ನ ಕೊಟ್ಟಾಗ ಈ ರೀತಿ ಬರುತ್ತೆ. ಇಲ್ಲಿ ಫ್ರಂಟಲ್ಲಿ ನಾನು ಅಳತೆ ಬ್ಲೌಸು ಕೂಡ ನನಗೆ ಬ್ಯಾಕು ಬೋಟ್ ನೆಕ್ಕು ಫ್ರಂಟಲ್ಲಿ ಹುಕ್ಸ್ ಇರೋದನ್ನೇ ಕೊಟ್ಟಿದ್ದರು. ಆ ಕಾರಣಕ್ಕೆ ನಾನು ಆ ಬ್ಲೌಸಲ್ಲಿ ಯಾವ ರೀತಿ ಮಾರ್ಕ್ ಇತ್ತು ಅದೇ ಶೇಪಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಅಲ್ಲಿ ಕ್ರಾಸ್ ಬಟ್ಟೆ ಹಾಕಲಿಕ್ಕೆ 1 ಇಂಚ್ ಶೇಪ್ನ ತಗೋಬೇಕಾಗತ್ತೆ. ಈ ಕಂಕ್ಳು ಶೇಪ್ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ನೀಟಾಗಿ ತಗೊಂಡು ಫ್ರಂಟು ಓಪನ್ ಮಾಡ್ಕೊಂಡು, ಇಲ್ಲಿ ಶೇಪ್ನ ಕಂಕ್ಳು ಶೇಪ್ನ ಮೊದಲು ಫ್ರಂಟಿನ ಶೇಪ್ ಕೂಡ ತೆಗಿಬೇಕು. ಏಕೆಂದರೆ ಡ್ರೆಸ್ಸಿಗೆ ಮಾತ್ರ ತೆಗಿಯೋಂಗಿಲ್ಲ, ಇನ್ನೆಲ್ಲ ಬ್ಲೌಸ್ಗಳಿಗೆ ಮಾತ್ರ ತೆಗಿಲೇಬೇಕಾಗತ್ತೆ. ಇಲ್ಲಿ ಬ್ಯಾಕು 3.5 ಇಂಚ್ ಇಟ್ಟಿದ್ದೀನಿ ಬೋಟ್ ನೆಕ್ಕಿಗೆ. ಅಲ್ಲಿ ನೆಕ್ಸ್ಟ್ರಾ ಏನು ಉಳಿಯಿತು ಅದನ್ನು ಹಾಕಿದ್ದೀನಿ. ಇಲ್ಲಿ ನಾನು ಬಟನ್ಸ್ ಇಡಲಿಕ್ಕೆ 1 ಇಂಚ್ ಗ್ಯಾಪ್ನ ಬಿಟ್ಟಿದ್ದೀನಿ. ಬ್ಯಾಕಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೋದು. ಇದು ಮಾತ್ರ ಬೋಟ್ ನೆಕ್ಕಿಗೆ 3.5 ಇಂಚೇ ಇರಬೇಕಾಗುತ್ತೆ. ನಂತರ ಸ್ಲೀವ್ಸಿಗೆ ನಾನಿಲ್ಲಿ ಅಳತೆ ಬ್ಲೌಸ್ ಏನಿತ್ತು ಅದೇ ಸೇಮ್ನ ಮಾರ್ಕ್ ಹಾಕ್ಕೊಂಡಿದ್ದೀನಿ. 18 ಇಂಚನ್ನ ಡಬಲ್ ಮಾಡಿ 9 ಇಂಚು ತಗೊಂಡಿದ್ದೀನಿ. ಇಲ್ಲಿ ನಾನು ಅಳತೆ ಬ್ಲೌಸ್ ಯಾವ ರೀತಿ ಇತ್ತು ಅದನ್ನೇ ಮಾರ್ಕ್ ಹಾಕಿ ತಗೊಂಡಿದ್ದೀನಿ. ಈಗ ಮೈ ಅಳತೆ ತಗೊಂಡಿದ್ರೆ ಸಪ್ರೇಟಾಗಿ ನಾನು ಮಾರ್ಕ್ ಹಾಕಿ ಕಟ್ ಮಾಡ್ತಿದ್ದೆ. ಇಲ್ಲಿ ನಾನು ಯಾವಾಗಲೂ ಅಷ್ಟೇ ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ಲೈನಿಂಗಲ್ಲಿ ನಾನು ಸಿಂಗಲ್ ಸ್ಲೀವ್ಸ್ನೇ ಶೇಪ್ ತಗೊಂಡು ಕಟ್ ಮಾಡ್ಕೊಂಡು, ನಂತರ ಉಳಿದಿರೋ ಬಟ್ಟೆಲಿ ನಾನು ಇನ್ನೊಂದು ಸ್ಲೀವ್ಸ್ನ ಇಟ್ಬಿಟ್ಟು ಆಪೋಸಿಟಾಗಿ ಕಟ್ ಮಾಡ್ತೀನಿ. ಯಾಕೆ ಅಂದರೆ ಬಟ್ಟೆ ಕೆಲವೊಂದು ಸಲ ಏನಾಗುತ್ತೆ, ಸ್ಟ್ರೈಟು ಒಂದೇ ಕಡೆ ಎರಡನ್ನೂ ತೊಗೊಂಡಾಗ ಪ್ಯಾಚ್ ಬರುತ್ತೆ, ಇದಕ್ಕೆ ಪ್ಯಾಚ್ ಬರಲ್ಲ. ಥ್ಯಾಂಕ್ ಯು ವಾಚಿಂಗ್.